ಅಂತಂದರೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ, ನಿಮ್ದು ಎಕ್ಸ್ಪೈರ್ ಆಗ್ತಿದೆ ಅಗ್ರಿಮೆಂಟು ಹೇಗಿದ್ರು ಮಾರ್ಚಲ್ಲಿ ಅಂತ. ಸೊ ನನಗಂತೂ ಬೇಜಾರಾಗಿದೆ. ಮತ್ತೆ ನನಗೆ ಮನೆ ಚೇಂಜ್ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಈ ಮನೆ ಖಾಲಿ ಮಾಡಿದ್ರೆ ನೆಕ್ಸ್ಟು ನನ್ನ ಸ್ವಂತ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಮೊದಲೇ ನಮ್ಮೆಲ್ಲ ಐಡಿಯಾ ಇತ್ತು ಬೇಗ ಹೋಗಬೇಕು ಸ್ವಂತ ಮನೆಗೆ ಅಂತ. ಬಟ್ ಅದನ್ನು ಇನ್ನೂ ಒಂದು ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀವಿ ಅಷ್ಟೇ, ಬೇಗ ಹೋಗ್ಬೇಡ ಸ್ವಂತ ಮನೆಗೆ ಅಂತ. ನೋಡಬೇಕು ಏನೇನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಓನರ್ ಅಂತೂ ಮನೆ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರು. ಆ್ಯಕ್ಚುಲಿ ನಂಗೆ ಹೆಲ್ತ್ ಇಶ್ಯೂಸ್ ತುಂಬ ಜಾಸ್ತಿ ನಡೀತಾನೆ ಇದೆ. ನಾನು ಅದನ್ನು ಶೇರೇ ಮಾಡಿಲ್ಲ ಇದುವರೆಗೂ ಯೂಟ್ಯೂಬಲ್ಲಿ. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಒಂಥರ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತುಂಬ ಜನ ನಮ್ಮ ಮನೇಲಿರುವಂತಹ ಪ್ಲಾಂಟ್ಸ್ ಬಗ್ಗೆ ತುಂಬ ಕೇಳ್ತಾ ಇದ್ರಿ. ಯಾವ ಪ್ಲಾಂಟ್ಸ್ನ ಮನೇಲಿ ಇಟ್ಕೋಬೇಕು, ಯಾವ ಪ್ಲಾಂಟ್ಸ್ ಇಟ್ಕೋಬಾರ್ದು. ಬಿಕಾಸ್ ಪ್ಲಾಂಟ್ಸ್ ಇಡೋದ್ರಲ್ಲೂ ಕೂಡ ವೆರೈಟೀಸ್ ಇದೆ ಆಯಿತಾ. ಇಂಥ ಪ್ಲಾಂಟ್ಸ್ನ ಇಡಬಾರ್ದು ಅಂತಲೇ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಹಾಗೂ ನಾನು ಎಲ್ಲಿಂದ ತೊಗೊಂಬಂದೆ ಇಷ್ಟೆಲ್ಲ ಪ್ಲಾಂಟ್ಸ್ ಮತ್ತು ಹೇಗೆ ಗ್ರೋ ಅಂದರೆ ಅದನ್ನು ನೋಡ್ಕೊತೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಅದರೆಲ್ಲದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮಗೆ ಈ ಮನೇನ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ ಓನರು. ಸೊ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಮನೇನ ಹುಡುಕಿ ನಾವು ಈ ಮನೇನ ಸೆಲೆಕ್ಟ್ ಮಾಡಿದ್ದು. ನಿಮಗೆ ಗೊತ್ತೇ ಇರುತ್ತೆ ನನ್ನ ಮನೆ ಲೈಕ್ ಆ ಒಂದು ಬ್ಲಾಗ್ ನೋಡಿರ್ತೀರ ನೀವು, ಮನೆ ಹುಡುಕಾಟ ಬ್ಲಾಗ್ನ. ಸೊ ತುಂಬಾ ಹುಡುಕಿದ್ವಿ. ಆಮೇಲೆ ತುಂಬ ಇಷ್ಟಪಟ್ಟು ಈ ಮನೇನ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾವು. ಆ್ಯಂಡ್ ಅದಾದಮೇಲೆ ಈ ಮನೇನ ಹೀಗೆ ಡೆಕೋರೇಟ್ ಮಾಡಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದೆ. ಬಟ್ ಇವಾಗ ಸಡನ್ಲಿ ಮನೇನ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮನೆ ಖಾಲಿ ಮಾಡಬೇಕಾಗುತ್ತೆ. ಏನು ಎತ್ತ ಅಂತ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಬನ್ನಿ ಮತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫೈನಲಿ ನಾವು PCR ನರ್ಸರಿಗೆ ಬಂದಿದ್ದೀವಿ. ಸೊ ನಮ್ಮ ಮನೇಲಿ ಇರುವಂಥ ಪ್ಲಾಂಟ್ಸ್ ಎಲ್ಲ ಎಲ್ಲಿಂದ ತೊಗೊಂಬಂದ್ರಿ ಸುಪ್ರಿಯಾ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ನಾನು PCR ನರ್ಸರಿಗೆ ಬಂದಿದ್ದೆ. ಇದು ಬಂದು ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ಇರ್ಬೋದೇನೋಪ್ಪ ಅಷ್ಟೇ. ಅಲ್ಲಿ ಇದೆ. ಅದರ ಎಕ್ಸಾಕ್ಟ್ ಲೊಕೇಶನ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನೀವು ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡ್ಬೋದು. ನಿಮ್ಗೇನಾದರೂ ಈ ಥರ ಪ್ಲಾಂಟ್ಸ್ ತೊಗೋಬೇಕು ತುಂಬ ಅಂತ ಇದ್ದರೆ ನೀವು ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡ್ಬೋದು. ಸ್ವಂತ ಮನೇಲಿರೋರು ಇವಾಗ ಏನು ಎಲ್ಲರೂ ಪ್ರತಿಯೊಬ್ಬರಿಗೂ ಅಂದರೆ ಎಷ್ಟು ಬೆಂಗಳೂರಲ್ಲಿ ನರ್ಸರಿಗಳು ಚಿಕ್ಕ ನರ್ಸರಿಗಳಾಗಿದೆ ಅಂದರೆ ಕೇಳಬೇಡಿ. ಬಟ್ ಇದು ತುಂಬಾ ದೊಡ್ಡ ನರ್ಸರಿ, PCR ನರ್ಸರಿ. ಆ್ಯಂಡ್ ಇದರಲ್ಲಿ ಪ್ಲಾಂಟ್ಸ್ ನಾವು ನೋಡೋಕೆ ಹೋದರೆ ನಾವು ಇಲ್ಲಿ ನಾರ್ಮಲ್ ಚಿಕ್ಕ ನರ್ಸರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು ಅಂತ ನನಗೆ ಅನ್ನಿಸ್ತು. ನೀವು ಒಮ್ಮೆ ಹೋಗ್ಬಿಟ್ಟು ನೋಡಿ. ಸೊ ಫಸ್ಟ್ ನಾವು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಫಸ್ಟ್ ಬಂದಿದೆ ಈ ಒಂದು ಸೆಕ್ಷನ್ಗೆ. ಇಲ್ಲೆಲ್ಲ ಬಂದು ಪಾಟ್ಸ್ ಆಯಿತಾ, ಫುಲ್ ಪಾಟರೀಸ್ ಇದೆ. ಇಲ್ಲಿ ಬಂದು ಸೆರಾಮಿಕ್ ಪಾಟ್ಸ್ ಇದೆ, ಮತ್ತು ಮಣ್ಣಿನ ಪಾಟ್ಗಳಿದೆ, ಫೈಬರ್ ಪಾಟ್ಸ್ ಇದೆ, ಮತ್ತು ಪ್ಲಾಸ್ಟಿಕ್ ಪಾಟ್ಸ್. ಸೊ ಇದೆಲ್ಲ ಥರದ ಪಾಟ್ಸು ಅವೈಲೇಬಲ್ ಇದೆ. ಆ್ಯಂಡ್ ಎಷ್ಟೊಂದು ಸಕ್ಕದಾಗಿತ್ತು ಅಂದರೆ ನಂಗೆ ನೋಡ್ತಿದ್ರೆ ಯಪ್ಪ ಇಷ್ಟೊಂದೆಲ್ಲ ಇರುತ್ತಾ ಅಂತ ಅಂದ್ಕೊಂಡೆ. ಲೈಕ್ ಒಂದೊಂದು ಆ್ಯನಿಮಲ್ದು, ರ್ಯಾಬಿಟ್ದು, ಮತ್ತು ಈ ಥರ ನೋಡ್ಬೋದು ಆಮೆದು, ಡೀರ್ದು, ಡಕ್ದು, ಒಂಥರ ಸಖತ್ ಕ್ಯೂಟ್ ಆಗಿತ್ತು ಪಾಟ್ಸ್ ಎಲ್ಲ ಸೆರಾಮಿಕ್ದಂತೂ. ಬಟ್ ಪ್ರೈಸ್ ವೈಸ್ ನನಗೆ ನೋಡೋಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅಂದರೆ ಈ ಒಂದು ಸೆರಾಮಿಕ್ ಪಾಟ್ಸ್ ಏನಿದೆಯಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಹೊರಗಡೆ ಕೂಡ ಇದಕ್ಕಿಂತ ಜಾಸ್ತಿ ಕಾಸ್ಟ್ ಇದೆ. ಬಟ್ ನಾನು ಮನೇನ ಅವಾಗಿನೂ ಸೆಟಪ್ ಮಾಡ್ತಾ ಇದ್ನಲ್ವಾ. ಸೊ ಅದಕ್ಕೇ ನನಗೆ ಇಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೆರಾಮಿಕ್ ಪಾಟ್ಸಲ್ಲಿ. ಸರಿ, ನಾನು ಫೈಬರ್ ಪಾಟ್ಸ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೈಬರ್ ಪಾಟ್ಸ್ನ ನೋಡಿದೆ. ಫೈಬರ್ ಪಾಟ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗಟ್ಟಿಯಾಗಿದ್ದಾವೆ. ಆ್ಯಂಡ್ ಪ್ಲಾಸ್ಟಿಕ್ ಪಾಟ್ಸ್ ಕೂಡ ಇತ್ತು, ಬಟ್ ನಾನು ಫೈಬರ್ ಚೂಸ್ ಮಾಡಿದೆ. ಆ್ಯಂಡ್ ಸೆರಾಮಿಕ್ ಪಾಟ್ಸಲ್ಲಿ ನೋಡ್ಬೋದು ಒಂದೊಂದು ಶೇಪು, ಒಂದೊಂದು ಪ್ಯಾಟರ್ನ್, ಒಂದೊಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಥರ ಇಲ್ಲಿ ಲೈಕ್ ಫೈಬರ್ ಪಾಟ್ಸಿಗೆ ಬಂದರೆ ಇಲ್ಲಿ ಕೂಡ ಅಷ್ಟೇ ತುಂಬಾ ಒಳ್ಳೊಳ್ಳೆ ವೆರೈಟೀಸ್ ಇತ್ತು. ಶೇಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲಿ ನಾನು ಚೂಸ್ ಮಾಡಿರೋದು ಬಂದು ವೈಟ್ ಕಲರ್. ನೀವು ಆಲ್ರೆಡಿ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ನೋಡಿರ್ತೀರಲ್ವಾ. ಸೊ ವೈಟ್ ಕಲರಲ್ಲಿ ಚೂಸ್ ಮಾಡಿದೆ. ಇಲ್ಲೇ ಇದೆ ನೋಡಿ, ಪಕ್ಕದಲ್ಲಿ ಹೋಯಿತು. ಆ್ಯಂಡ್ ಈ ಥರ ಸ್ಟ್ಯಾಂಡ್ಸು ಇದೆಲ್ಲನೂ ಕೂಡ ಇತ್ತು. ಬಟ್ ಆವಾಗ ನಾವು ಫಸ್ಟು ಪುನೀತ್ ಏನಂದರು ಅಂದರೆ ಪಾಟ್ಸ್ ನೋಡೋಣ, ಫಸ್ಟು ನೀನು ಹೋಗ್ಬಿಟ್ಟು ಪ್ಲಾಂಟ್ಸ್ನ ನೋಡು, ಮತ್ತು ಕತ್ಲೆ ಆಗಿಬಿಟ್ರೆ ಆಮೇಲೆ ಪ್ಲಾಂಟ್ಸ್ ಕೂಡ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ಅದು ತುಂಬ ಚಿಕ್ಕದಾಗಿಲ್ವಾ? ಅಲ್ಲ ಅಂದ್ರೂ ಚಿಕ್ಕದಾಯ್ತು. ಅದು ಚಿಕ್ಕ, ಸೇಮ್ ಸೈಜ್ ಅದು. ಅದು ಸೇಮ್ ಸೈಜ್. ಸ್ಕ್ವಿರಲ್ ನೋಡು ಹೆಂಗೆ ಓಡಾಡ್ತೈತೆ ಮಗನೆ. ಅಲ್ಲಿ ಸ್ಕ್ವಿರಲ್ ಚೆನ್ನಾಗಿದೆಯಮ್ಮ. ಸ್ಕ್ವಿರಲ್
ಇದು ಹಾಂ ಇದು ದೊಡ್ಡದು, ಬಟ್ ಇದು ಅಗ್ಲ ಇಲ್ವಲ್ಲ, ಅಗ್ಲ ಇರಬೇಕು. ಹಂಗೆ ಯಾವ್ದಾದ್ರೆ ನೀವು ಒಳಗಡೆ ಕೂರ್ಸಕ್ಕಷ್ಟೇ ಒಳಗಡೆ ಅಲ್ಲ ನಿಮಗೆ ಮಳೆ ಕೆಳಗಡೆ ನೀರು ಆಗ್ಬಾರ್ದು ಅಂತ ಇದ್ರೊಳಗಡೆ ಒಂದು ಪಾಟ್ ಇರ್ತಾರೆ. ಇದ್ರೊಳಗೆ ಪಾಟ್ ಇಡ್ತಾರೆ, ಆದ್ರೆ ಅದು ಚೆನ್ನಾಗಿದೆ. ಇಲ್ಲ ಆಯ್ತು ಇಲ್ಲಿ ಈ ಥರದ್ದು ಇಲ್ಲ ಆ್ಯಕ್ಚುಲಿ ನೋಡೋಕೆ ಹೋದರೆ ನನಗಿಂತ ಜಾಸ್ತಿ ಪುನೀತೆ ತುಂಬ ಎಕ್ಸೈಟೆಡ್ ಆಗಿದ್ದರು. ಅವ್ರಿಗೆ ಮನೇನ ಫುಲ್ಲು ಗ್ರೀನರಿಯಾಗಿ ಮಾಡಿಬಿಡೋಣ ನಾವು ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಆಯಿತು ಮಾಡೋಣ ಬಿಡಪ್ಪ ಅಂತ ಅಂದ್ಕೊಂಡು ನನ್ನೇನು ಚಿಕ್ಕ ಪುಟ್ಟ ನರ್ಸರಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದರೆ ಫುಲ್ಲು ಸರ್ಚ್ ಮಾಡಿ ಸಿಕ್ಕಾಪಟ್ಟೆ ದೊಡ್ಡ ನರ್ಸರಿಗೆ ಕರ್ಕೊಂಡ್ಬಂದಿದ್ರು. ಇದೆಲ್ಲ ಆನ್ಲೈನಲ್ಲಿ ರುಪೀಸ್ ಇದೆಲ್ಲ ಇದೆಲ್ಲ ಇದು ಚೆನ್ನಾಗಿದೆ, ಚಿಕ್ಕ ಚಿಕ್ಕದೆಲ್ಲ ಇಡೋಕ್ಕಿದೆ ಅಲ್ವಾ? ಈ ಥರದ್ದು ಬೇಡ ತಗೊಳ್ಳೋದು, ಇಟ್ಕೊಂಡು ಮಾಡಿ. ಈ ಥರ ಎಲಿಫೆಂಟು ಫೇಸ್ ಬರೋದು, ಅದು ಚೆನ್ನಾಗಿದೆ. ಅಲ್ಲಿ ಪಾಟ್ಸ್ ಎಲ್ಲ ನೋಡ್ಕೊಂಡು ಇವಾಗ ನರ್ಸರಿ ಒಳಗೆ ಬರ್ತಾ ಇದೀವಿ. ಸೊ ನರ್ಸರಿ ನೋಡ್ಬೋದು, ತುಂಬಾ ದೊಡ್ಡ ನರ್ಸರಿ ನಾನು ಆಗಲೇ ಹೇಳಿದಾಗೆ. ಆ್ಯಂಡ್ ಇಲ್ಲಿ ಎಲ್ಲ ಥರದ ಪ್ಲಾಂಟ್ಸು ಕೂಡ ಇದೆ ಗೈಸ್. ಇಂಡೋರ್ ಪ್ಲಾಂಟ್ಸ್ ಆಗಲಿ ಔಟ್ಡೋರ್ ಪ್ಲಾಂಟ್ಸ್ ಆಗಲಿ ಎಲ್ಲ ಥರದ ಪ್ಲಾಂಟ್ಸು ಕೂಡ ಇದೆ. ಸೊ ನಮಗಂತೂ ನೋಡಿ ಸಖತ್ ಖುಷಿ ಆಯಿತು. ಹೆಂಗಿದೆ ಮಗ್ನೆ? ಚೆನ್ನಾಗಿದೆ. ಅವಾಗಲೇ ಒಂದು ಹೇಳ್ದಲ್ಲ, ಅದೇನು ಹೇಳು? ಬ್ಯೂಟಿಫುಲ್ ಫ್ಲವರ್ಸ್. ಅಲ್ಲ ಇಷ್ಟು ಪಾಟೆ ಸಾಕಾಗತ್ತೆ, ಇದು ರೀಪಾರ್ಟ್ ಮಾಡಿಸ್ಬೇಕಾಗಿದೆ ಹೆಂಗೆ ಇದು? ಅಲ್ಲಲ್ಲ ಇದೇ ಸಾಕಾಗತ್ತೆ ಒಂದು 6 ಮಂತ್ 1 ಇಯರ್ಗೆ. ಆ್ಯಂಡ್ ಏನು ಗೊತ್ತಾ, ಅಲ್ಲಿ ಅಸಿಸ್ಟ್ ಮಾಡೋಕ್ಕೂ ಕೂಡ ಇರ್ತಾರೆ ಆಯಿತಾ. ಸೊ ಯಾವ ಪ್ಲಾಂಟು, ಆ ಪ್ಲಾಂಟ್ ಹೇಗೆ ಗ್ರೋ ಮಾಡಬೇಕು, ಎಲ್ಲಿಡಬೇಕು, ಆ ಪ್ರತಿಯೊಂದನ್ನು ಅಸಿಸ್ಟ್ ಮಾಡೋಕ್ಕೆ ಇರ್ತಾರೆ ಅಲ್ಲಿ. ಸೊ ನನಗೂ ಕೂಡ ತುಂಬ ಚೆನ್ನಾಗಿ ಅಸಿಸ್ಟ್ ಮಾಡಿದ್ರು ಆ್ಯಕ್ಚುಲಿ ಅವರು. ನೋಡಿದ್ರಲ್ಲ ಆ ಲೇಡಿನ. ಸೊ ಅವ್ರು ತುಂಬ ಪ್ಲಾಂಟ್ಸ್ ಬಗ್ಗೆ ಹೇಳಿದ್ರು, ಮತ್ತು ಯಾವ ಪ್ಲಾಂಟ್ಸ್ನ ಎಷ್ಟು ನೀರು ಹಾಕಬೇಕು, ಎಷ್ಟು ಸನ್ಲೈಟಲ್ಲಿ ಇಡಬೇಕು, ಅದೆಲ್ಲನೂ ಪ್ರತಿಯೊಂದನ್ನು ತುಂಬ ಡೀಟೇಲಾಗಿ ಹೇಳಿದ್ರು. ಸೊ ನನಗೂ ಒಂಥರ ಐಡಿಯಾ ಬಂತು, ಬಿಕಾಸ್ ನನಗೆ ಬಂದು ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಜಾಸ್ತಿ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ಕಳ್ಳ ಬಂದ 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 ಕಳ್ಳ ಬಂದ. ಚಪ್ಪಲ್ ಗಿಪ್ಪಲ್ ಎಲ್ಲ ಬಿಚ್ಚಿ, ಬಟ್ಟೆ ನೋಡಿ ಒಂದು ಬೀಳ್ತೀಯ. ಕೊಡು, ಅಮ್ಮ ಕೈ ಹಿಡ್ಕೊ ಸಿಂಬಾ. ಯಾಕ್ರಿ ಇಲ್ವಾ? ಬಂದ್ಲಲ್ಲ ಇಲ್ಲೇ. ಅದು ಅಲ್ಲೇ ತಗೋಣ, ಅದನ್ನ ದೊಡ್ಡದ, ಯಾಕೆಂದ್ರೆ ಕಾರಲ್ಲಿ ಹಾಕೊಂಡು ಹೋಗೋಕ್ಕಾಗಲ್ಲ ಅಷ್ಟು. ಸರಿ ಹಿಡ್ಕೊ ಒಂಚೂರು ಎತ್ಕೊ. ಇಲ್ಲಿ ತುಂಬಾ ಜಾರುತ್ತೆ, ನೋಡೋಣ ಇಲ್ಲಿ ಬೇರೆ ನೋಡ್ತೇನೆ. ಓ ಇಲ್ಲಿ ನೀರು ಮಾಡ್ಕೊಂಡು. ಆ್ಯಂಡ್ ಗೈಸ್ ಇಲ್ಲಿ ಔಟ್ಡೋರ್ ಪ್ಲಾಂಟ್ಸ್ದು ಕೂಡ ಕಲೆಕ್ಷನ್ಸ್ ನೋಡ್ಬೋದು. ಲೈಕ್ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ನನಗೆ ಇಂಥ ಪ್ಲಾಂಟ್ ಇದೆ ಅಂತಲೂ ಕೂಡ ಗೊತ್ತಿರಲಿಲ್ಲ, ಅಷ್ಟೊಂದು ವೆರೈಟೀಸ್ ಇತ್ತು ಔಟ್ಡೋರ್ ಪ್ಲಾಂಟಲ್ಲಿ. ನನಗೆ ಈ ಥರ ದಾಸವಾಳದ ಹೂವು ತಗೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದರಲ್ಲಿ ಕೂಡ 2 ದಾಸವಾಳದ ಹೂನ ತೊಗೊಂಡೆ. ಬೇರೆ ಬೇರೆ ಕಲರ್ಸ್, ಒಂಥರ ಯೂನಿಕ್ ಕಲರ್ಸ್ ಬರಲಿ ಅಂತ ಹೇಳ್ಬಿಟ್ಟು. ಒಂಥರ ಪಿಂಕಿಶ್ ಇದ್ರೂ ಪಿಂಕ್, ಒಂಥರ ಪೀಚ್ ಪಿಂಕ್ ಆ ಥರ ಕಲರ್ ಬರಬೇಕು ಅಂತ ಅದನ್ನ ತಗೊಂಡೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ PCR ಏನಿದು ನರ್ಸರಿಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಪಾಟ್ಸ್ ಅಂತೂ ಕಲೆಕ್ಷನ್ ನೋಡ್ಬೋದು ನೀವು, ಪ್ಲಾಸ್ಟಿಕ್ಕಿಂದ ಹಿಡಿದು ಅಲ್ಲಿ ಸೆರಾಮಿಕ್ಸ್ ತನಕ ಪ್ರತಿಯೊಂದು ನಿಮಗೆ ತುಂಬ ವೆರೈಟೀಸ್ ಇದೆ, ಚೆನ್ನಾಗಿದೆ. ಬೈ ಚಾನ್ಸ್ ಏನಾದರೂ ನೀವು ನಿಮ್ಮ ಮನೆಗೆ ಏನಾದರೂ ಈ ಥರ ಪ್ಲಾಂಟ್ಸ್ನ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ನರ್ಸರಿಗೆ ಕೂಡ ಹೋಗಿದ್ವಲ್ಲ, ಅಲ್ಲೂ ಕೂಡ ತುಂಬ ಪ್ಲಾಂಟ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಒಳ್ಳೆ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ वो बुद्धा वो वाला हाँ हाँ ಇಲ್ಲ ಇದು ಅದು ಹಾಂ ಸ್ಮಾಲ್ ಬುದ್ಧ ತೊಗೊತಾ ಇದ್ದೀನಿ. ನಂಗೆ ಸೆರಾಮಿಕಲ್ಲಿ ತೊಗೋಬೇಕು ಅಂತ ಇತ್ತು, ಬಟ್ ಸೆರಾಮಿಕ್ ಮಕ್ಳು ಇಡೋದಿಲ್ಲ, ಅವ್ರು ಮುರಿದು ಹಾಕ್ಬಿಡ್ತಾರೆ.
ಸೊ ಗೈಸ್ ಫೈನಲಿ ಒಂದಿಷ್ಟು ಪ್ಲಾಂಟ್ಸ್ನ ತೊಗೊಂಡ್ವಿ, ನೋಡ್ಬೋದು. ಲೈಕ್ ನೋಡ್ತಿದ್ರೇ ಒಂಥರ ಖುಷಿ ಆಗ್ತಾ ಇತ್ತು ನನಗೆ. ಆ್ಯಂಡ್ ತುಂಬಾ ಜಾಸ್ತಿ ಈ ಥರ ಇಂಡೋರ್ ಪ್ಲಾಂಟ್ಸ್ನ ತೊಗೊಂಡೆ, ಮತ್ತು ಎಲ್ಲನೂ ಅವ್ರ ಹತ್ರ ಕೇಳ್ಕೊಂಡೆ ಯಾವ ರೀತಿಯಾಗಿ ಅದನ್ನ ನೋಡ್ಕೋಬೇಕು ಏನು ಎತ್ತ ಅಂತೆಲ್ಲ. ಮತ್ತು ಕೆಲವೊಂದು ಬಂದ್ಬಿಟ್ಟು ಒಂದು 3 ಔಟ್ಡೋರ್ ಪ್ಲಾಂಟ್ನ ತೊಗೊಂಡೆ, ಮಿಕ್ಕಿದೆಲ್ಲನೂ ಇಂಡೋರ್ ಪ್ಲಾಂಟ್ನ ತೊಗೊಂಡೆ. ಇಂಡೋರ್ ಪ್ಲಾಂಟ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ತಾನೇ ರಾತ್ರಿ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ವೀಡಿಯೋನ ಕಂಟಿನ್ಯೂ ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು. ಸೊ ಎಲ್ಲ ಲೈಕ್ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಇಟ್ಟಿದ್ದೀನಿ, ಇವಾಗ ಎಲ್ಲನೂ ಜೋಡಿಸ್ಬೇಕು. ಸೊ ಒಂದಷ್ಟು ಪ್ಲಾಂಟ್ಸ್ನ ತೊಗೊಂಬಂದಿದ್ವಿ. ಲೈಕ್ ಪುನೀತ್ಗಂತೂ ತುಂಬ ಇತ್ತು, ಫುಲ್ ಮನೆಯೆಲ್ಲ ತುಂಬ ಪ್ಲಾಂಟ್ಸ್ ಮಾಡಿಬಿಡ್ಬೇಕು, ಒಂದು ಚಿಕ್ಕ ನರ್ಸರಿ ಥರ ಯೂನಿಟ್ ಮಾಡಬೇಕು ಅಂತೆಲ್ಲ. ಸೊ ಅದಕ್ಕೆ ಒಂದಿಷ್ಟು ಪ್ಲಾಂಟ್ಸ್ನ ತಂದಿದ್ದೀನಿ. ಔಟ್ಡೋರ್ ಪ್ಲಾಂಟ್ಸ್ ತುಂಬ ಜಾಸ್ತಿ ತಂದಿಲ್ಲ, ಬಿಕಾಸ್ ಔಟ್ಡೋರ್ ಪ್ಲಾಂಟ್ಸ್ಗಂದರೆ ರೆಗ್ಯುಲರಾಗಿ ನೀರು ಕೊಡ್ತಾ ಇರಬೇಕು. ನಾವು ಬೈ ಚಾನ್ಸ್ 1-2 ದಿನ 3 ದಿನ ಆ ಥರ ಹೋದರೆ ಕಷ್ಟ ಆಗುತ್ತೆ ಅಂತ ಒಂದು 4 ತಂದಿದ್ದೀನಿ, ಸಸ್ಟೇನ್ ಆಗುವಂಥದ್ದು. ಸೊ ಇವಾಗ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಜೋಡಿಸೋಣ ಬನ್ನಿ. ಆ್ಯಂಡ್ ಯಾವ್ಯಾವ ತಂದಿದ್ದೀನಿ ಏನು ಅಂತ ಎಲ್ಲ ನಾನು ನಿಮಗೆ ಮುಂದೆ ಬ್ಲಾಗಲ್ಲಿ ತಿಳಿಸ್ತೀನಿ. ಇದೊಂದೇ ಬ್ಲಾಗಲ್ಲಿ ಎಲ್ಲನೂ ಹೇಳೋಕ್ಕಾಗೋದಿಲ್ಲ. ಸೊ ಹಾಗೆ ಹೇಳ್ತಾನೂ ಹೋಗ್ತೀನಿ, ನೋಡೋಣ. ಆದಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ, ನನಗೆ ನೆನಪಿರೋಷ್ಟು. ಸೊ ಬನ್ನಿ ಜೋಡಿಸೋಣ. ಆ್ಯಕ್ಚುಲಿ ನನಗೆ ಈ ಥರದ್ದು 1-2 ಪ್ಲಾಂಟ್ ತರಬೇಕು ಅಂತ ಇತ್ತು, ಬಟ್ ದೆನ್ ಬರೀ ಒಂದೇ ತೊಗೊಬಂದ್ರು. ಪುನೀತ್ ನೋಡೋಣ, ಫಸ್ಟ್ ಇದನ್ನು ನೋಡೋಣ ಆಮೇಲೆ ಅಂತ. ಸೊ ಇದು ಬಂದು ಮನಿ ಪ್ಲಾಂಟ್, ಕಂಪ್ಲೀಟಾಗಿ ಹಿಂಗೆ ರೋಲ್ ಆಗಿರುವಂಥದ್ದು. ಆ್ಯಂಡ್ ಫ್ರೆಂಡ್ಸ್, ಇದು ಬಂದು ರಬ್ಬರ್ ಪ್ಲಾಂಟ್ ಅಂತ. ಸೊ ಇದು ಬಂದು ಏರ್ ಪ್ಯೂರಿಫೈ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ಸೋಫಾ ಪಕ್ಕನೇ ಇಟ್ಟಿದ್ದೀನಿ ಈ ರೀತಿಯಾಗಿ. ಆ್ಯಂಡ್ ಈ ಥರ ಪ್ಲಾಂಟರ್ಸ್ ಕೂಡ ತರಿಸಿದೆ ಅಮೆಝಾನಿಂದ. ಸೊ ಚೆನ್ನಾಗಿ ಇರುತ್ತೆ ಇದರಲ್ಲಿ ಅಂತ, ಸ್ವಲ್ಪ ಹೈಟಲ್ಲಿ ಇರುತ್ತೆ, ಸ್ವಲ್ಪ ಸನ್ಲೈಟೆಲ್ಲ ಬೀಳುತ್ತೆ ಅಂತ. ಇದು ಬಂದು ಝೀಝಿ ಪ್ಲಾಂಟ್ ಅಂತ ಕರೀತಾರೆ ಇದನ್ನ, ತುಂಬ ಚೆನ್ನಾಗಿರುತ್ತೆ ಇದು. ಈ ಒಂದು ಪ್ಲಾಂಟರ್ ತರಿಸಿದ್ನಲ್ಲ 2 ಸತಿ ರಿಟರ್ನ್ ಮಾಡಿದ್ವಿ, ಬಟ್ ಸ್ಟಿಲ್ ಇದು ಬರೀ 2ಕ್ಕೆ ಮಾತ್ರ ಆ ಬಾಸ್ಕೆಟ್ ಸಿಕ್ತು, ಇದೊಂದಕ್ಕೆ ಮಾತ್ರ ಆ ಬಾಸ್ಕೆಟ್ ಸಿಕ್ಕೇ ಇಲ್ಲ. ಇದು ಬಂದು ತುಂಬ ಚೆನ್ನಾಗಿದೆ. ಇದು ಬಂದು ದ ಸಾಂಗ್ ಆಫ್ ಇಂಡಿಯಾ ಅಂತ ಈ ಪ್ಲಾಂಟ್ ಹೆಸರು, ತುಂಬ ಚೆನ್ನಾಗಿರುತ್ತೆ. ನನಗೆ ಅದು ಯಾರೋ ಒಬ್ಬರು ತಗೊಂಡಿದ್ರು, ಸೊ ಅದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಅದಕ್ಕೆ ತರಿಸ್ಕೊಂಡೆ ಮತ್ತು ನಾನು ಒಂದು. ಇದು ಬಂದು ಮನಿ ಪ್ಲಾಂಟೇನೆ, ಈ ಥರ ಯೆಲ್ಲೋ ಕಲರ್ ಇದರಲ್ಲಿ ಹಾಕ್ಕೊಂಡಿದ್ದೀವಿ ಇದನ್ನ. ಹಾಗೆ ಇದು ಕೂಡ ಒಂದು ಮನಿ ಪ್ಲಾಂಟ್. ಸೊ ಮನಿ ಪ್ಲಾಂಟ್ ನಾವು ಸ್ವಲ್ಪ ಜಾಸ್ತಿ ತರಿಸ್ಕೊಂಡಿದ್ದೀವಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೂ ಇದು ಇನ್ನೊಂದು ಮನಿ ಪ್ಲಾಂಟ್ನ ತೊಗೊಂಬಂದೆ. ಸೊ ಇದಕ್ಕೆಲ್ಲ ನೀರು ಹೇಗೆ ಹಾಕೋದು ಸುಪ್ರಿಯಾ ಅಂತ ಕೂಡ ಕೇಳ್ಬೋದು ನೀವು. ಸೊ ನೀರು ಬಂದ್ಬಿಟ್ಟು ನೀವು ಫಸ್ಟ್ ಆಫ್ ಆಲ್ ಕೇಳ್ಕೊಂಬನ್ನಿ, ಯಾವ್ಯಾವ ಪ್ಲ್ಯಾಂಟ್ಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಎಷ್ಟು ಶೇಡಲ್ಲಿ ಇರಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೇಳ್ಕೊಂಬಂದರೆ ನಿಮಗೆ ಈಸಿ ಆಗುತ್ತೆ. ಸೊ ಇದೆಲ್ಲ ಪಾರ್ಷಿಯಲಿ ಶೇಡಲ್ಲಿದ್ದರೂ ನಡೆಯುತ್ತೆ, ಅಂದರೆ ಪಾರ್ಷಿಯಲ್ ಸ್ವಲ್ಪ ಅದಕ್ಕೆ ಸನ್ಲೈಟ್ ಬಿದ್ದರೆ ನಡೆಯುತ್ತೆ. ಆ್ಯಂಡ್ ನಮ್ಮ ಮನೇಲಿ ಏನಪ್ಪ ಅಂದರೆ ಎಲ್ಲ ಕಡೆಯಿಂದನೂ ಸನ್ಲೈಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಐ ಹೋಪ್, ಫಿಂಗರ್ಸ್ ಕ್ರಾಸ್ಡ್, ಐ ಹೋಪ್ ಎಲ್ಲ ಪ್ಲಾಂಟ್ಸು ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಅಂತ. ಸೊ ನೀರು ಬಂದು ನೀವು ಸಾಯಿಲ್ ಟೆಸ್ಟ್ ಮಾಡಿಬಿಟ್ಟು ನೀರು ಹಾಕಬೇಕಾಗುತ್ತೆ. ಅದು ಸ್ವಲ್ಪ ವೆಟ್ಟಾಗಿ ಇರಬೇಕು ಯಾವಾಗಲೂ. ಹಾರ್ತು ಅಂದ ತಕ್ಷಣ ನೀವು ನೀರು ಹಾಕಿ. ಸೊ ಎವ್ರಿ 3 days or 4 daysಗೆ ಒಂದ್ಸತಿ ನೀರು ಹಾಕಿದ್ರೆ ಸಾಕಾಗುತ್ತೆ. ಸೊ ಇದು ಬಂದು ನಮ್ಮ ಚಿಕ್ಕ ನರ್ಸರಿ. ಇದನ್ನ ಹೋಮ್ ಟೂರ್ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ ಏನೇನೆಲ್ಲ ಇದೆ ಇನ್ನೂ ಮೇಲ್ಗಡೆ ಅಂತ. ಸೊ ನರ್ಸರಿ ಯೂನಿಟ್ ಮಾಡಬೇಕು ಪುನೀತ್ಗೆ ಅಂತ ಇತ್ತು ಅಂತ ಹೇಳಿದ್ನಲ್ಲ, ಸೊ ಇದನ್ನೇ ಒಂದು ನರ್ಸರಿ ಯೂನಿಟ್ನ ಮಾಡಿದ್ದೀವಿ. ಈ ಪ್ಲಾಂಟ್ ಹೆಸರು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಆಯಿತಾ. ಬಟ್ ಇದು ನಾನು ಫ್ರಿಡ್ಜ್ ಮೇಲೆ ಇಡ್ತಾಯಿದ್ದೀನಿ, ಇದಕ್ಕೂ ಸ್ವಲ್ಪ ಸನ್ಲೈಟ್ ಬೇಕಾಗುತ್ತೆ. ಸೊ ಅದಕ್ಕೆ ಸನ್ಲೈಟ್ ಫ್ರಿಡ್ಜ್ ಅಲ್ಲಿಂದ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ಹಿಂಗೆ. ಆ್ಯಂಡ್ ಇದು ಇನ್ನೊಂದು ಪ್ಲಾಂಟ್. ಸೊ ಇದು ಕೂಡ ಬಂದು ಲೋ ಮೇಂಟೆನೆನ್ಸ್, ತುಂಬ ಜಾಸ್ತಿ ಮೇಂಟೆನೆನ್ಸ್ ಏನೂ ಹಿಡಿಯೋದಿಲ್ಲ ಈ ಪ್ಲಾಂಟ್ ಕೂಡ. ಇದು ರಬ್ಬರ್ ಪ್ಲಾಂಟ್ ಥರ ಇದೆ ಲುಕ್, ಬಟ್ ಏನು ಪ್ಲಾಂಟ್ ಅಂತ ನನಗೂ ಇದ್ರದ್ದು ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಿಮಗೆ. ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಕಿಚನಲ್ಲಿ ಇಟ್ಟಿದ್ದೀನಿ ಈ ರೀತಿಯಾಗಿ. ಆ್ಯಂಡ್ ಫ್ರೆಂಡ್ಸ್, ಇದು ಬಂದು ಲಕ್ಕಿ ಬ್ಯಾಂಬೂ ಅಂತ. ಸೊ ನಾನು ಈ ಥರ ನನ್ನ ಬೆಡ್ ಸೈಡಲ್ಲಿ 2 ಪ್ಲಾಂಟ್ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಈ ಥರ ಒಂದು ಲಕ್ಕಿ ಬ್ಯಾಂಬೂ 2 ತರಿಸಿದ್ದೀನಿ, ಆ ಕಡೆ ಒಂದು ಈ ಕಡೆ ಒಂದಕ್ಕೆ ಅಂತ, ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗುತ್ತೆ ಈ ಒಂದು ಲಕ್ಕಿ ಬ್ಯಾಂಬೂ. ಸೊ ಇದು ವಾಸ್ತು ಪ್ರಕಾರ ಇದು ಕುಬೇರನ ಮೂಲೆ. ಸೊ ಇದರಲ್ಲಿ ಎಲ್ಲ ಲಕ್ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಕಾನ್ಸೆಪ್ಟ್ ರೀತಿಯಾಗಿ ನಾನು ಇಟ್ಟಿರೋದು ಆಯಿತಾ. ಗೊತ್ತಿಲ್ಲ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ, ಬಟ್ ಇದ್ರ ಹೆಸರು ಲಕ್ಕಿ ಬ್ಯಾಂಬೂ.
ಸೊ ನನ್ನ ಬೆಡ್ ಆ ಕಡೆ ಈ ಕಡೆ ಎರಡು ಕಡೆ ನಾನು ಈ ಥರ ಲಕ್ಕಿ ಬ್ಯಾಂಬೂನ ಇಟ್ಟಿದ್ದೀನಿ. ಆ್ಯಕ್ಚುಲಿ ಸೈಡ್ ಟೇಬಲ್ಸ್ ಏನು ತೊಗೊಂಡಿಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಸ್, ಈ ರೀತಿಯಾಗಿ ನನ್ನ ಬೆಡ್ ಸೈಡ್ಸ್ನ ಸ್ವಲ್ಪ ಮಟ್ಟಿಗೆ ಡೆಕೋರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಎಸ್, ಇದು ಬಂದು ಫಿಡಲ್ ಪ್ಲ್ಯಾಂಟ್ ಅಂತ. ಸೊ ಫಿಡಲ್ ಪ್ಲ್ಯಾಂಟ್ ಕೂಡ ಅಷ್ಟೇ ಏರ್ ಪ್ಯೂರಿಫೈ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಚೆನ್ನಾಗಿ ಒಳ್ಳೆಯದು ಫಿಡಲ್ ಪ್ಲ್ಯಾಂಟ್. ಮತ್ತು ರಬ್ಬರ್ ಪ್ಲ್ಯಾಂಟ್ ಇದೆಲ್ಲ ಮನೇಲಿದ್ದರೆ, ಮನಿ ಪ್ಲ್ಯಾಂಟ್ ಇದೆಲ್ಲ. ಸೊ ಅದಕ್ಕೇ ನಾವು ನೋಡಿ ತುಂಬ ರಿಸರ್ಚ್ ಮಾಡಿ ತರಿಸಿರುವಂಥದ್ದು. ಸೊ ಇದು ಇದೆ ನಮ್ಮ ಇಲ್ಲಿ ಈ ಒಂದು ಯೂನಿಟಲ್ಲಿ ನನಗೆ ಈ ಥರ ಟಾಲ್ ಪ್ಲ್ಯಾಂಟೇ ಬೇಕಿತ್ತು, ಒಂದು ಸ್ವಲ್ಪ ಹಿಂಗೆ ಉದ್ದ ಇರಬೇಕು ಚೂರಾದ್ರು ಅಂತ. ಸೊ ಈ ರೀತಿಯಾದಂಥ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇದೆರಡು ಬಂದು ಹೈಬಿಸ್ಕಸ್ ಫ್ಲವರ್. ಸೊ ಇದರದ್ದು ಫ್ಲವರ್ ಆ್ಯಕ್ಚುಲಿ ಅದೇ ಬಂದುಬಿಟ್ಟಿದೆ, ಫುಲ್ ಆಲ್ರೆಡಿ ಹರಳ್ಬಿಟ್ಟಿತ್ತು. ಈ ರೀತಿಯಾಗಿದೆ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹರಳಿತು ಗೊತ್ತಾ. ಇದರಲ್ಲಿ ಈ ಥರ ಒಂದು ಕ್ರೀಮಿಶ್ ಕಲರ್ ಫ್ಲವರ್ ಮತ್ತು ಇದೊಂದು ಪಿಂಕ್ ಕಲರ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಥರ ತುಂಬ ದೊಡ್ಡ ಹೈಬಿಸ್ಕಸ್ ಫ್ಲವರ್ ಇದು. ಸೊ ಇದನ್ನು ಇಲ್ಲಿ ತುಳಸಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಸೊ ಇದೆರಡು ತಂದಿದ್ದೀನಿ. ಆ್ಯಂಡ್ ಸಿಂಬಾದು ಅಳೋ ಸೌಂಡ್ ಕೂಡ ಕೇಳಿಸ್ಕೊಟ್ಟು ಮ್ಯಾನೇಜ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದು ಈ ರೀತಿಯಾಗಿ ಒಂಥರ ಪೀಚ್ ಕಲರ್ ರೋಸ್, ಮತ್ತು ಇದು ಬಂದು ದುಂಡು ಮಲ್ಲಿಗೆ, ಅಂದರೆ 7 ಸುತ್ತಿನ ಮಲ್ಲಿಗೆ ಹೂವು. ಇದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಓಕೆ ಫ್ರೆಂಡ್ಸ್, ಸೊ ಪ್ಲಾನ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾಯಿತು. ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ಸೊ ದೋಸೆ ಹಿಟ್ಟು ಬಂದು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಈ ಥರ ಆರ್ಗ್ಯಾನಿಕ್ ಇದ್ರದ್ದು ಅಂಗಡಿ ಇದೆ, ಎಲ್ಲ ಹಳ್ಳಿಯಿಂದನೇ ಬರುತ್ತೆ. ಸೊ ಅಲ್ಲಿಂದ ದೋಸೆ ಹಿಟ್ಟನ್ನ ತರಿಸಿದ್ದೆ. ಇದು ಬಂದು ಮಿಲೆಟ್ಸ್ದು ದೋಸೆ, ಫುಲ್ ಮಿಲೆಟ್ಸ್ನ ಮಾಡಿ ಅಕ್ಕಿ ಎಲ್ಲ ಹಾಕಿ ರುಬ್ಬಿರುವಂಥ ದೋಸೆ ಹಿಟ್ಟು. ಸೊ ಎಲ್ಲ ಹಾಕಿ ರುಬ್ಬಿರುವಂಥ ದೋಸೆ ಹಿಟ್ಟು. ಸಿಂಪಲ್ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಮಿಲೆಟ್ಸ್ದು ಇದರೆಲ್ಲ ಹಾಕಿ ರುಬ್ಬಿರುವಂಥ ದೋಸೆ ಹಿಟ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ. ಬೆಳಿಗ್ಗೆ ಲಕ್ಷಿತ್ಗೂ ಕೂಡ ಅದನ್ನೇ ಮಾಡಿದೆ. ಆಕ್ಚುಲಿ ಮನೆಯಲ್ಲೇ ರುಬ್ಕೋಬಹುದು, ಬಟ್ ಒಂದು ನಿಮಿಷ ಮನೇಲಿ ರುಬ್ಕೋಬೋದಾಗಿತ್ತು. ಬಟ್ ನೆನ್ನೆ ಸ್ವಲ್ಪ ಜಾಸ್ತಿ ಕೆಲಸ ಆಯಿತು, ಹಾಗೂ ನಾನು ದೋಸೆ ಹಿಟ್ಟು ನೆನೆಸೋದು ಕೂಡ ಮರ್ತು ಬಿಟ್ಟಿದೆ. ಸೊ ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ. ಆಯ್ತಾಯ್ತು. ಓಕೆ ಫ್ರೆಂಡ್ಸ್, ಸೊ ನನ್ನ ದೋಸೆ ಕೂಡ ರೆಡಿ ಆಗಿದೆ. ಆ್ಯಂಡ್ ದೋಸೆಗೆ ಬಂದು ನೆನ್ನೆ ಮೊಳಕೆ ಕಾಳೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ರಾತ್ರಿ. ಸೊ ಸಾಂಬಾರೇ ಇತ್ತಂತ ನಾನು ಚಟ್ನಿ ಏನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ಲೋಲ ಇಬ್ಬರೇ ಅಲ್ವಾ, ಇನ್ನು ಯಾರೂ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಪುನೀತ್ ಕೂಡ ಬೆಳಗ್ಗೆ 7 o'clock ಹೊರಟೋಗ್ತಾರೆ. ಸೊ ಅದಕ್ಕೆ ಅವರು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಸೊ ಎಸ್, ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್. ಆಯ್ತು, ಬನ್ನಿ ಹೋಗೋಣ. ಓಕೆ ಗೈಸ್, ಸೊ ಇವಾಗ ನಮ್ಮ ಜೊತೆ ಪುನೀತ್ ಕೂಡ ಇದ್ದಾರೆ. ಆಕ್ಚುಲಿ ಇದನ್ನ ಪುನೀತ್ ಹೇಳಿದ್ರೇನೆ ಇನ್ನೂ ಸ್ವಲ್ಪ ಇದಾಗಿರುತ್ತೆ, ಬಿಕಾಸ್ ಇಡೀ ಏನು ಮನೆ ಖಾಲಿ ಮಾಡುವಂತ ಸಿಚುವೇಶನ್ ಬಂತ. ಆಕ್ಚುಲಿ ಆ ಥರ ಹೇಳ್ತಿದ್ದಾರೆ ಓನರು, ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಇದು ಎಲ್ಲ ನೀವು ರೆಂಟ್ ಅಂತ ಹೋದ್ಮೇಲೆ ಈ ಥರ ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ನನಗಂತೂ ಬೇಜಾರಾಗಿದೆ. ಮತ್ತೆ ನನಗೆ ಮನೆ ಚೇಂಜ್ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಈ ಮನೆ ಖಾಲಿ ಮಾಡಿದ್ರೆ ನೆಕ್ಸ್ಟು ನನ್ನ ಸ್ವಂತ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಏನಪ್ಪ ಅಂತಂದರೆ, ಅವ್ರ ಹತ್ರ ಹೇಳಿದ್ರೆ ಅಂದರೆ ತುಂಬ ಆಲ್ಮೋಸ್ಟ್ ಒಂದು 2 months ಲಿಫ್ಟು ಎವ್ರಿ 15 daysಗೆ ಹಾಳಾಗ್ತಿತ್ತು. ನಾವು ಈ ಥರ ಹೇಳಿದ್ವಿ, ಈ ಥರ ಮಕ್ಕಳು ಇಟ್ಕೊಂಡು ಮೇಲ್ಗಡೆ ಹತ್ತಕ್ಕಾಗೋದಿಲ್ಲ, ಲಿಫ್ಟ್ ಹಾಳಾಗ್ತಿದೆ ಅಂತ. ಸೊ ಅವ್ರು ಅದಕ್ಕೆ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಖಾಲಿ ಮಾಡ್ಕೊಂಡು ಹೋಗಿ, ನಿಮ್ದು ಅಗ್ರಿಮೆಂಟ್ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿದರು. ಬಟ್ ನಾನು ಅದಕ್ಕೆ ರಿಪ್ಲೈನೇ, ಬಟ್ ಓನರ್ ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಅವ್ರು ನಮಗೆ ಯಾವತ್ತೂ ಬಂದು ಯಾವತ್ತೇನು ತೊಂದರೆ ಕೊಟ್ಟಿಲ್ಲ. ಅವರು ಇಲ್ವೇ ಇಲ್ಲ. ಆ್ಯಕ್ಚುಲಿ ಅವ್ರು US ಅಲ್ಲಿದ್ದಾರೆ ಅವರು. ಸೊ ಅವ್ರು ಮೆಸೇಜಲ್ಲೇ ಹೇಳಿದ್ರು, ಓಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ, ನಿಮ್ದು ಎಕ್ಸ್ಪೈರ್ ಆಗ್ತಿದೆ ಅಗ್ರಿಮೆಂಟು ಹೇಗಿದ್ರು ಮಾರ್ಚಲ್ಲಿ ಅಂತ. ಬಟ್ ನಾನು ಅದಕ್ಕೆ ರಿಪ್ಲೈನೇ ಮಾಡೋಕ್ಕಾಗಿಲ್ಲ. ಸಡನ್ನಾಗಿ ಹಿಂಗೆ ಹೇಳಲಿ, ಬಟ್ ನಾವು ಈಗ ತಾನೇ ಬಂದಿದ್ದೀವಿ, ಮತ್ತೆ ಈಗ ಸೆಟಲ್ ಮಾಡ್ತಿದ್ದೀವಿ, ರಿಪ್ಲೈನೂ ಮಾಡೋದಕ್ಕಾಗಲಿಲ್ಲ. ಬಟ್ ಆಗ ಒಂದು ನನಗೊಂಥರ ಅನ್ನಿಸ್ತು, ಆ್ಯಕ್ಚುಲಿ ಈ ಥರ ಎಲ್ಲ ಕಡೆ ಇದ್ದೇ ಇರುತ್ತೆ, ಹೇಗೆ ಮಾಡೋದು. ಮತ್ತೆ ಓಕೆ ಕೋಪ ಬಂದು ಓಕೆ ನಾನು ಖಾಲಿ ಮಾಡ್ತೀನಿ ಅಂತ ಹೇಳ್ಬೋದು, ಮತ್ತೆ ಅದೇ ಕತೆ, ಮತ್ತೆ ಇನ್ನೊಂದು ಕಡೆ ಸರ್ಚ್ ಮಾಡು, ಮತ್ತೆ ಹುಡುಕು, ಮತ್ತೆ ಇದು, ಬಟ್ ಇದ್ದೇ ಇರುತ್ತೆ. ಸೊ ನಾನಂತೂ ಅದಕ್ಕೆ ನಾನು ಹೇಳ್ತಿದ್ದೆ ನಮಗೆ ಇಲ್ಲ ಈಗ, ಬಟ್ ನಾನು ಏನು ಮಾಡೋದಕ್ಕಾಗ್ತಿಲ್ಲ ಈಗ ಅವ್ರಿಗೆ. ಇಲ್ಲ ಸರ್ ನಾನು ಖಾಲಿ ಮಾಡ್ತೀನಿ ಅಂತ ಹೇಳೋಕ್ಕಾಗ್ತಿಲ್ಲ. ನಾನು ಹೇಳ್ತಿದ್ದೀನಿ ಅಟ್ಲೀಸ್ಟ್ ಓಕೆ ಏನು ಮಾಡೋದಕ್ಕಾಗೋದಿಲ್ಲ, ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಈಗ ಹೆಂಗಿದೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿರು. ಬಟ್
ನಾವಂತೂ ಡಿಸೈಡ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ 1 year ಒಳಗಡೆ ನಾವು ಯಾವುದಾದ್ರೂ ಸ್ವಂತ ಮನೆಗೆ ಹೋಗ್ಲೇಬೇಕು ಅನ್ಕೊಂಡಿದ್ದೀವಿ. ತಗೊಂಡಾದ್ರೂ ಸರಿ, ಕಟ್ಸಾದ್ರೂ ಸರಿನೇ, ಇಲ್ಲ ಅಂದರೆ ತಗೊಂಡಾದ್ರೂ ಸರಿನೇ. ಕಟ್ಟಿಸ್ಬಿಟ್ಟು 1 year ಕಟ್ಟಿಸ್ಬಿಟ್ಟು ಹೊರಟೋಗ್ತಾರೆ. ಅಟ್ಲೀಸ್ಟ್ ಇಲ್ಲ ತಗೊಂಡಾದ್ರೂ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ 100% 1 year ಒಳಗಡೆ ಸ್ವಂತ ಮನೆಗೆ ಹೋಗ್ತೀವಿ. ಇಲ್ಲ ಈ ಥರ ನನಗೂ ಯಾಕೋ ಇಷ್ಟ ಆಗ್ತಿಲ್ಲ. ಈ ಥರ ಪದೇ ಪದೇ ಸುಮ್ಮನೆ ಮನೆ ಚೇಂಜ್ ಮಾಡು, ಈ ಥರ ಇದನ್ನು ಮಾಡಿ ಇದೆಲ್ಲ ಇದ್ದೇ ಇರುತ್ತೆ. ಸೊ ನಾನು ಹೇಳ್ತಿದ್ದೀನಿ ಹೋಗ್ಬೇಡ ಸ್ವಂತ ಮನೆಗೆ, ನೋಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ನಾನಂತೂ ಓಕೆ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಪ್ಪ ಸರ್ಚ್ ಮಾಡೋದಕ್ಕೆ. ಎಲ್ಲ ಸಾಕು ಇದು ಅನ್ನಿಸ್ಬಿಟ್ಟಿದೆ ನನಗೆ. ಆಕ್ಚುಲಿ ಪುನೀತ್ ಆಗಿರೋದಕ್ಕೆ ಈ ಸಿಚುವೇಶನ್ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡಿದ್ದಾರೆ. ನನ್ನ ಜೊತೆ ಏನಾದರೂ ಡೈರೆಕ್ಟಾಗಿ ಮಾತಾಡಿದ್ರೆ ಪ್ರಾಬ್ಲಿ ಅವ್ರು ನನ್ಗೆ ಹೆಂಗೆ ಮುಖಕ್ಕೆ ಹೊಡೆದಂಗೆ ಮನೆ ಖಾಲಿ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ನಾನು ಪ್ರಾಬ್ಲಿ ಮುಖಕ್ಕೆ ಹೊಡೆದಂಗೆ ಆಯ್ತು ನಾನು ಖಾಲಿ ಮಾಡ್ತೀನಿ, ನಿಮ್ಮೊಬ್ಬರದೇ ಮನೆ ಅಲ್ಲ ಅಂತ ಹೇಳ್ಬಿಡ್ತಿದ್ದೇನೋ. ಬಟ್ ಇವರಾಗಿರೋದಕ್ಕೆ ಏನು ಆತರ ಮಾಡೋದಕ್ಕೆ ಆಗೋದಿಲ್ಲ ಆಕ್ಚುಲಿ. ಯಾಕಂದ್ರೆ ನಾವು ಬ್ಯಾಚುಲರ್ಸ್ ಆದ್ರೆ ಆ ಥರ ಮಾಡ್ಬೋದು. ಈಗ ಸ್ಕೂಲ್ಸ್ ಇದೆ, ಲಕ್ಷಿತ್ ಸ್ಕೂಲು. ಈಗ ನಾವು ಸುಮ್ಮನೆ ಓಕೆ ಆ ಥರ ಹೇಳಿದ ತಕ್ಷಣ ಓಕೆ ನಾನು ಖಾಲಿ ಮಾಡ್ತೀನಿ ಬಿಡಿ, ನೀವು ಈ ಥರ ಮನೆ ಆದ್ರೆ ಅಂತ ಅನ್ಬೋದು. ಬಟ್ ನನಗೆ ಎಷ್ಟು ದಿನ ಅಂತ ಇದೇ ಥರ ಪದೇ ಪದೇ ಮಾಡ್ತೀರಾ? ಇಲ್ಲ ಓಕೆ ಏನು ಮಾಡೋದಕ್ಕಾಗೋದಿಲ್ಲ. ಲಕ್ಷಿತ್ ಸ್ಕೂಲ್ಸ್ ಇದೆ, ಅವ್ನು ಮುಗಿಬೇಕು, ಮತ್ತೆ ಮುಗಿದು ಬೇರೆ ಏರಿಯಾ ಹೋಗ್ಬೇಕಂದ್ರೆ, ಇಲ್ಲಾಂದ್ರೆ ಇದೇ ಹುಡುಕ್ಬೇಕು. ಮತ್ತೆ ಇದನ್ನೆಲ್ಲ ಈಗ 1 year ಆಗಿದೆ ಜಸ್ಟ್. ಮತ್ತೆ ಇಲ್ಲಿಂದ ಮತ್ತೆ ಯಾವ್ದು ಪ್ಯಾಕರ್ ಮೂವನ್ ಕರೆಸಿ ಮತ್ತೆ ಬೇರೆ ಕಡೆಗೆ ಇದನ್ನೆಲ್ಲ ಥಿಂಗ್ಸ್ ಎಲ್ಲ ಮೂವ್ ಮಾಡಿ ಮತ್ತೆ ಎಲ್ಲ ಸೆಟಪ್ ಮಾಡಿ ಇದೆಲ್ಲ ಲೇಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಬೇಡ ಆ್ಯಕ್ಚುಲಿ. ಏನು 1 year ಏನಾದರೂ ಮಾಡಿಕೊಂಡು ಆಲ್ಮೋಸ್ಟ್ 1 year ಇಲ್ಲ ಇದ್ಬಿಟ್ಟು ನೆಕ್ಸ್ಟ್ ಈ ಮನೆ ಖಾಲಿ ಮಾಡ್ತೀವಿ ಅಂತಂದರೆ ಸ್ವಂತ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ. ಆಕ್ಚುಲಿ ಏನಪ್ಪ ಅಂದ್ರೆ ಕಷ್ಟ ಆಗುತ್ತೆ ತುಂಬಾ. ಮಗುನ ನನ್ನ ಸಿಂಬಾನು ಎತ್ಕೊಂಡು ಲಕ್ಷಿತ್ನು ಕರ್ಕೊಂಡು ಈ 3 floor ಹತ್ತಿ ಇಳಿಯೋದು ತುಂಬಾ ಜಾಸ್ತಿ. ನಾವು ಆಕ್ಚುಲಿ ಮನೆಗೆ ಬಂದಿದ್ದೆ ಮೇನ್ ಆಗಿ ಲಿಫ್ಟ್ ಇದೆ ಅಂತಾನೆ ಬಂದಿದ್ದು. ಆಮೇಲೆ ಯಾಕಂದ್ರೆ 3rd floor ಅಲ್ಲಿ ಇರ್ತೀವಿ, ಲಿಫ್ಟ್ ಇದೆ ಆರಾಮಾಗಿ ಹೋಗ್ಬೋದು ಬರ್ಬೋದು ಅಂತ. ಅದೇ ತಿಂಗಳಲ್ಲಿ 15 ದಿವಸ ಹತ್ತಿ ಇಳಿಬೇಕು, ಒಂಥರ ಸುಸ್ತಾಗ್ಬಿಡುತ್ತೆ. ನಾನು ಇಲ್ಲಾಂದ್ರೆ ಒಂದ್ ದಿನಕ್ಕೆ 4-5 ಸತಿ ಹತ್ತಿ ಇಳಿದಿರ್ತೀನಿ, ಅದು ಇದು ತಗೊಂಡ್ಬರೋದಾಗ್ಲಿ ಅಥವಾ 2 ಸತಿ ಲಕ್ಷ. ತುಂಬಾ ಏರಿಯಾ ತುಂಬಾನೇ ಇಷ್ಟ ಆಗಿದೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಏರಿಯಾ, ಮಾತ್ರ ತುಂಬಾ ಚೆನ್ನಾಗಿದೆ. ಸಿಕ್ಕಾಬಟ್ಟೆ ಸೈಲೆಂಟ್. ನಮ್ಗೆ ಅದು ತುಂಬಾನೇ ಈ ಲೊಕಾಲಿಟಿ ತುಂಬಾನೇ ಇಷ್ಟ ಆಯ್ತು ನಮ್ಗೆ, ಅದಕ್ಕೆ ಬಂದಿದ್ವಿ. ಆಕ್ಚುಲಿ ಈಗ ಈ ಮನೆಗೆ ಬಂದಿತ್ತು ಬಾಡಿಗೆನೂ ಈ ಮನೆಗೆ ಜಾಸ್ತಿನೇ. 25,000 ರೆಂಟ್ ಕೊಡ್ತಾ ಇದೀವಿ ಬಾಡಿಗೆಗೆ, ಜಾಸ್ತಿನೇ. ಬಟ್ ಏನಪ್ಪಾ ಅಂದ್ರೆ ಲೊಕ್ಯಾಲಿಟಿ ತುಂಬಾ ಚೆನ್ನಾಗಿದೆ, ಏರಿಯಾ ತುಂಬಾ ಕಾಮ್ ಪೀಸ್ ಆಗಿದೆ. ಮತ್ತೆ 3rd floor ಅಲ್ಲಿ ಇದೀವಿ, ಇಂಡಿವಿಜುವಲ್ ಫ್ಲೋರ್, ಮತ್ತೆ ಲಿಫ್ಟ್ ಇದೆ. ಇದೆಲ್ಲ ಕ್ವಾಲಿಟೀಸ್ ನ ನೋಡ್ಬಿಟ್ಟು ಒಂದ್ 5,000 ಬಾಡಿಗೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡು ನಾವು ಬಂದಿದ್ದು. ಆದ್ರೆ ಇವಾಗ ಈ ರೀತಿಯಾಗಿ ಆಗ್ತಾ ಇದೆ ಅಲ್ವಾ. ಸೊ ಅದೇ ಮನ್ಸಿಗೆ ಬೇಜಾರು. ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಅವ್ರು ತುಂಬಾ ಇದಾಗಿ ಹೇಳ್ಬಿಟ್ರು ರ್ಯಾಶ್ ಆಗಿ, ನಿಮ್ ಕಡೆನೇ ಪ್ರಾಬ್ಲಮ್ ಆಗ್ತಾ ಇದೆ, ನೀವೇ ಬೇಕಾದ್ರೆ ಮನೆ ಖಾಲಿ ಮಾಡಿ ಅಂತ. ಗೊತ್ತಿಲ್ಲ ಪ್ರಾಬ್ಲಮ್ ಬಿಲ್ಡಿಂಗ್ ಅಲ್ಲಿ. ನಾನು ಕೇಳಿದೆ ಆಕ್ಚುಲಿ, ಮೇಲ್ಗಡೆ ಫ್ಲೋರ್ ಅವ್ರು ಇದ್ದಾರೆ, ಅವರು ಕನ್ನಡದವ್ರು, ಅವ್ರಿಗೂ ಹೋಗ್ಬಿಟ್ಟು ಕೇಳಿದೆ. ಅವರು ಹೇಳ್ತಾ ಇದ್ರು ಅಂದ್ರೆ ನಾವು ಹೇಳಿದ್ವಿ ಲಿಫ್ಟ್ ಸರಿ ಮಾಡ್ಸಕ್ಕೆ, ಬಿಕಾಸ್ ಅವ್ರು 4th floor ತನಕ ಹೋಗ್ಬೇಕು. ಅವ್ರಿಗೂ ಹಾಗೆ ಹೇಳಿದ್ರಂತೆ. ಅವ್ರಂತೂ ಖಾಲಿ ಮಾಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಮಂತ್ ಅವ್ರ ಮನೆ ಖಾಲಿ ಮಾಡ್ತಾ ಇದ್ದಾರೆ. ಮಗುದು ಸ್ಕೂಲ್ ಮುಗಿದಂಗೆ ನಾವು ಖಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಆಗ್ತಾ ಇಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಸೊ ನಾನು ಅದನ್ನೇ ಹೇಳ್ದೆ ಪುನೀತಿಗೆ, ಪರವಾಗಿಲ್ಲ ನಮ್ಗೆ ಒಂದ್ ಸ್ವಲ್ಪ ಬೇಕಾದ್ರೆ ರೆಂಟ್ ಕಡಿಮೆ ಇದ್ರಲ್ಲೇ ನೋಡ್ಕೊಂಡು ಹೊಟ್ಟೋಗೋಣ ಅಂತ. ಬಟ್ ಅವರೇ ಬೇಡ ಬಿಡು, ಇನ್ನೊಂದು ವರ್ಷದಲ್ಲಿ ಬೇಕಾದ್ರೆ ನಾವು ಸ್ವಂತ ಮನೆ ಮಾಡ್ಕೊಂಡೇ ಹೊಟ್ಟೋಗೋಣ, ಸುಮ್ಮನೆ ಯಾಕೆ ಖಾಲಿ ಮಾಡೋದು ಅದು ಇದು ಅಂತ ಅಂತಿದ್ರು. ನೋಡ್ಬೇಕು ಏನೇನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಓನರ್ ಅಂತೂ ಮನೆ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ನೋಡೋಣ ಏನಾಗುತ್ತೆ ಒಂದು ವರ್ಷದಲ್ಲಿ. ಇಲ್ಲ ಪಕ್ಕ ನನಗೆ ಅನಿಸ್ತದೆ, ಪಾಸಿಟಿವ್ ಅನ್ನಿಸ್ತದೆ, 1 ವರ್ಷದಲ್ಲಿ ನಾವು ಮೂವ್ ಆಗ್ತೀವಿ ಸ್ವಂತ ಮನೆ ತೊಗೊಂಡು ಅಂತ. ನೋಡೋಣ ಆದ್ರೆ ಒಳ್ಳೇದು. ಸೊ ಎಸ್ ಗೈಸ್, ಈ ತರ ಆಗಿದೆ. ನೋಡ್ಬೇಕು ಏನಾಗಿದೆ ಅಂತ. ಬಟ್ ನನಗೆ ನಿಜವಾಗ್ಲೂ ಈ ಹತ್ತಿ ಇಳಿಯೋದು, ಫಸ್ಟ್ ಆಫ್ ಆಲ್ ನನಗೆ ವೈಟಮಿನ್ ಡಿ ಎಲ್ಲ ತುಂಬಾನೇ ಕಡಿಮೆ ಆಗಿದೆ. ಆಕ್ಚುಲಿ ನಂಗೆ ಹೆಲ್ತ್ ಇಶ್ಯೂಸ್ ತುಂಬಾ ಜಾಸ್ತಿ ನಡೀತಾನೆ ಇದೆ. ನಾನು ಅದನ್ನ ಶೇರೇ ಮಾಡಿಲ್ಲ ಇದುವರೆಗೂ ಯೂಟ್ಯೂಬ್ ಅಲ್ಲಿ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ಹೆಲ್ತ್ ಇಶ್ಯೂಸ್ ಕೂಡ ನಡೀತಾ ಇದೆ. ಸೊ ಅದರಿಂದ ನಂಗೆ ಹತ್ತಿ ಇಳಿಯೋದು ತುಂಬಾ ಜಾಸ್ತಿ ಕಷ್ಟ ಆಗ್ತಿದೆ. ಎಲ್ಲ ಫುಲ್ಲು ಮಂಡಿ ಎಲ್ಲ ವೈಬ್ರೇಟ್ ಆಗ್ಬಿಡುತ್ತೆ ಹತ್ತಬೇಕಾದ್ರೆ. ಒಂದು 5 ನಿಮಿಷ ಕುತ್ಕೊಬಿಡ್ತೀನಿ ಅರ್ಧ ದಾರಿನಲ್ಲಿ, ಆಮೇಲೆ ಹತ್ತು ಬರ್ತೀನಿ ಪೂರ್ತಿ, ಆ ಥರ ಆಗ್ತಿದೆ. ಸೊ ನೋಡೋಣ ಏನಾಗಿದೆ ಏನು ಅಂತ. ನಮ್ಮ ಯಜಮಾನರು ಏನು ಮಾಡ್ತಾರೆ ನೋಡಬೇಕು. ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ, ಸರ್ಚ್ ಮಾಡ್ತಾ ಇರೋಣ ಅಕ್ಕಪಕ್ಕ ಇದ್ರಲ್ಲೇ ಸರ್ಚ್ ಮಾಡ್ತಾ ಇರೋಣ ಅಂತ. ಬಿಕಾಸ್ ತುಂಬ ಜನ ಹೇಳ್ತಾ ಇದ್ರು 25,000 ಬಾಡಿಗೆ ತುಂಬ ಜಾಸ್ತಿ ಆಯಿತು, ಇಷ್ಟು ಜಾಸ್ತಿ ಕೊಡ್ತಾ ಇದ್ರ ನೀವು, 2 BHKಗೆಲ್ಲ ಇಲ್ಲಿ 20,000 ಸಿಗ್ಬಿಡುತ್ತೆ ಅಂತ. ಬಟ್ ನಾನು ಆಗ್ಲೇ ಹೇಳ್ದಾಗೆ ಈ ತರ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ಅನ್ಕೊಂಡೆ. ಮನೆ ತುಂಬಾ ಚೆನ್ನಾಗಿದೆ, ನಾನು ಸುಳ್ಳು ಹೇಳ್ತಿಲ್ಲ, ಮನೆ ತುಂಬಾ ಚೆನ್ನಾಗಿದೆ. ಹೊಸ ಮನೆ, ನಾವೇ ಫಸ್ಟ್ ಬಂದಿದ್ದು ಇಲ್ಲಿಗೆ.
ಅದು ಇನ್ನೊಂದು ಮೇನ್ ರೀಸನ್ ನಾವೇ ಮನೆಗೆ ನಾವೇ ಬರೋದು. ಮತ್ತೆ ಲೊಕಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ಓನರ್ ಅಷ್ಟೇ ಇದುವರೆಗೂ ನಮ್ಗೆ ಯಾವತ್ತೂ ಹೇಳಿಲ್ಲ ಆ ಥರ, ಯಾಕೆಂದ್ರೆ US ಇದ್ದಾರೆ, ಓನರ್ ಇರಲಿಲ್ಲ. ಬಟ್ ಅವ್ರು ಸಡನ್ನಾಗಿ ಹೇಳಿದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಸಡನ್ನಾಗಿ ಓಕೆ ಇದು ನನಗೂ ತುಂಬ ಸಿಟ್ಟು ಬಂದು ಆ ಥರ ಹೇಳ್ಬಿಡ್ಬೇಕು ಅಂತಂದ್ರೂ ಈಗ ಮಕ್ಕಳು ಸ್ಕೂಲ್ ಹೋಗ್ತಿದ್ದಾರೆ, ಮತ್ತೆ ಅದನ್ನು ಮತ್ತೆ ಚೇಂಜ್ ಮಾಡು ಮನೇನ, ಮತ್ತೆ ಬೇರೆ ಏರಿಯಾ ಹೋಗಿಲ್ಲ, ಇದೇ ಏರಿಯಾದಲ್ಲಿ ಮತ್ತೆ ಹುಡುಕೋದೆಲ್ಲ ತುಂಬಾ ಮತ್ತೆ ಅದೆಲ್ಲ ಸಿಕ್ಕಾಬಟ್ಟೆ ಅನಿಸುತ್ತೆ. ಅದ್ರ ಬದಲು ಅದು ಎಷ್ಟು ದಿನ ಅಂತ ಮಾಡ್ತೀರಾ, ಇಲ್ಲ ಬಿಡಿ. ಮತ್ತೆ ನಮ್ಮೆಲ್ಲ ಐಡಿಯಾ ಇತ್ತು ಬೇಗ ಹೋಗ್ಬೇಕು ಸ್ವಂತ ಮನೆಗೆ ಅಂತ, ಬಟ್ ಅದನ್ನು ಇನ್ನೂ ಒಂದು ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀವಿ ಅಷ್ಟೇ, ಬೇಗ ಹೋಗ್ಬೇಡ ಸ್ವಂತ ಮನೆಗೆ ಅಂತ. ಬಾಡಿಗೆ ಮನೆ ಅಂದ್ರೆ ಇದೇ ಪ್ರಾಬ್ಲಮ್ ಅನ್ಸುತ್ತೆ. ಅಲ್ಲ ಎಲ್ಲೇ ಊರು ಇದೇ ಪ್ರಾಬ್ಲಮ್ಸ್ ಇರುತ್ತೆ. ಮುಂದೆ ಅಂತ ಒಂದು ಸ್ವಂತ ಮನೆ ಮಾಡ್ಕೋಬೇಕು, ನೋಡೋಣ ಏನಾಗುತ್ತೆ. ಓನರ್ ಖಾಲಿ ಮಾಡಿ ಅಂದ್ರೆ ಖಾಲಿ ಮಾಡಬೇಕು. ಓಕೆ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ತಿಳಿಸಿ, ಆಯಿತಾ? ನಿಮ್ಗೇನು ಅನಿಸುತ್ತೆ, ನಾವು ಮನೆ ಖಾಲಿ ಮಾಡಬೇಕಾ ಇಲ್ಲ ಇಲ್ಲೇ ಕಂಟಿನ್ಯೂ ಮಾಡಬೇಕಾ? ಇನ್ನು ಪುನೀತ್ ಹೇಳ್ತಾ ಇದ್ದಾರೆ 1 year ಅಂತ. ಬಟ್ ನನಗನ್ಸೋ ಪ್ರಕಾರ ಅದು 1 yearಲ್ಲೆಲ್ಲ ಆಗುವಂಥ ಕೆಲಸ ಅಲ್ಲ. 1.5 year 2 years ಆದರೂ ಬೇಕೇ ಬೇಕು ಪ್ರತಿಯೊಂದಕ್ಕೂ. ಮನೆ ಅನ್ನೋದು ಮದುವೆ ಥರ ಅಲ್ಲ. ಮದುವೆ ಏನೋ ಸೆಟ್ ಆಯಿತು ಮಾಡಿಬಿಡೋಣ. ಮದುವೆ ಏನು ಗೊತ್ತಾ, ಒಂದು ತಾಳಿ ಹೆಣ್ಣು ಗಂಡು ಇದ್ದರೆ ಸಾಕು, ಮದುವೆ ಮುಗ್ದೋಗುತ್ತೆ. ಬಟ್ ಮನೆ ಆ ಥರ ಆಗಲ್ಲ. ಸೊ ನೋಡಬೇಕು ಏನೇನಾಗುತ್ತೆ ಅಂತ. ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ಈ ರೀತಿ ಸಿಚುವೇಶನ್ ಇದೆ. ಸೊ ಎಸ್, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.